ಶಿವಪ್ರಭು ನ್ಯಾಚುರಲ್ ಫಾರ್ಮ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮಲ್ಲಿ ಬೆಳೆದಿರುವಂತಹ ಹಳದಿ ಬಂಗಾರ ಇದು. ನೀವು ಕೂಡ ನಿಮ್ಮ ಮನೆಗೆ ಆರೋಗ್ಯಕರವಾದ ವಿಷಮುಕ್ತ ಅರಿಶಿನ ಬೆಳ್ಕೋಬೇಕಾ, ಅದನ್ನು ಹೆಂಗೆ ಬೆಳೆಯೋದು ಅಂತ ನಮ್ಮ ತೋಟದಲ್ಲಿ ತೋರಿಸಿದ್ದೀವಿ, ಬನ್ನಿ ನೋಡೋಣ. ಮೊದಲಿಗೆ ನಾಟಿ ಮಾಡೋಕ್ಕೆ ಬೇಕಾಗಿರುವ ಅರಿಶಿನ ಎರೆಜಲ ಮತ್ತು ಪಂಚಗವ್ಯದಲ್ಲಿ ಬೀಜೋಪಚಾರ ಮಾಡಿರ್ತೀವಿ. ಈ ರೀತಿ ಬೀಜೋಪಚಾರ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಂತರ 2 ರಿಂದ 3 ಗಂಟೆಗಳ ಕಾಲ ನೆರಳಲ್ಲಿ ಒಣಗಿಸ್ಬೇಕಾಗುತ್ತೆ. ಅದಾದಮೇಲೆ ನಾವು ನಾಟಿ ಮಾಡೋದಕ್ಕೆ ಎರೆಹುಳು ಗೊಬ್ಬರ, ಬೇವಿನ ಹಿಂಡಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿರ್ತೀವಿ. ಈ ರೆಡಿಯಾಗಿರೋ ಗೊಬ್ಬರನ ನಾವು ಈ ಥರ 6 ಇಂಚು ಬೆಡ್ ಮಾಡಿಬಿಟ್ಟು ಈ ಗುಳಿ ಮಾಡಿ ಗುಳಿಗೆ ವರ್ಮಿ ಕಾಂಪೋಸ್ಟು ಬೇವಿನ ಹಿಂಡಿ ಹಾಕಿ ಅದರಲ್ಲಿ ಅರಿಶಿನ ಹಿಡ್ತಾ ಹೋಗ್ತೀವಿ. ನೋಡಿ, ಇದು ನಾವು ಈ ರೀತಿ ಮಾಡಿರೋದ್ರಿಂದ ಬಂದಿರುವಂತಹ ಬೆಳೆ. ಇದಕ್ಕೆ 6 ರಿಂದ 8 ವಾರಕ್ಕೊಮ್ಮೆ ವರ್ಮಿ ವಾಶ್, ಪಂಚಗವ್ಯ ಹೀಗೆ ನಾನಾ ರೀತಿ ಸಾವಯವ ಪರಿಕರಗಳನ್ನ ಬಳಸಿ ಬೆಳೆದಿರ್ತೀವಿ. ಸಾಮಾನ್ಯವಾಗಿ ಅರಿಶಿಣದ ಬೆಳೆ ಅವಧಿ 6 ರಿಂದ 9 ತಿಂಗಳು. ನೀವು ಸೆಲೆಕ್ಟ್ ಮಾಡಿರೋ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. ಕಟಾವು ಮಾಡೋಕ್ಕಿಂತ ಮುಂಚೆ ಎಲೆ ಒಣಗುತ್ತೆ. ಕಟಾವು ಮಾಡೋಕ್ಕೆ ಮೊದಲನೇ ಕೆಲಸ ಈ ರೀತಿ ಎಲೆಗಳನ್ನ ಕಟ್ ಮಾಡ್ಕೊಳ್ಳೋದು. ಈ ರೀತಿ ಕಟ್ ಮಾಡಿಕೊಂಡು ಒಂದು 15 ದಿವಸ ಬಿಡಬೇಕಾಗತ್ತೆ. ಈ 15 ದಿವಸದಲ್ಲಿ 1 ರಿಂದ 2 ಬಾರಿ ನಿಮ್ಮ ತೋಟಕ್ಕೆ ನೀರು ಕೊಡಿ. ಇದಾದಮೇಲೆ ನೀವು ಅರಿಶಿನ ಭೂಮಿಯಿಂದ ಹಗಿಬೋದು. ಈ ಹಾರ್ವೆಸ್ಟ್ ಮಾಡೋ ಸಮಯದಲ್ಲಿ ತಾಯಿ ಅರಿಶಿನ, ಬೆರಳು ಅರಿಶಿನ, ಗಂಟು ಅರಿಶಿನ ಇದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀವು ಬೇಯಿಸಿ ಅಥವಾ ಒಣಗಿಸಿ ಪೌಡ್ರ್ ಮಾಡಿಕೊಂಡು ಮಾರ್ಕೆಟಿಗೆ ನೇರವಾಗಿ ಕೊಡ್ಬೋದು, ಅಥವಾ ರೈಸೋಮ್ಸ್ನ ಬೇರೆ ರೈತರಿಗೆ ಮುಂದಿನ ವರ್ಷ ಬೆಳೆಯೋಕ್ಕೆ ಕೊಡ್ಬೋದು. ಈ ಅರಿಶಿನ ನ್ಯಾಚುರಲ್ ಮೆಥಡಲ್ಲಿ ಅಂದರೆ ಸಾವಯವ ಕೃಷಿಲಿ ಮಾಡಿರುವಂತಹದ್ದು. ನಂದು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್, ನಮ್ಮದೇ ಇನ್ಪುಟ್ಸ್ಗಳು ಬಳಸ್ಕೊಂಡು ಬೆಳೆದಿರುವಂತಹ ಬೆಳೆ. ನನ್ನದೇ ಬಿತ್ತನೆ ಆಗಿದ್ದರಿಂದ ಜಾಸ್ತಿ ಖರ್ಚು ಬಂದಿಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶಿವಪ್ರಭು ನ್ಯಾಚುರಲ್ ಫಾರ್ಮಲ್ಲಿ ಅರಿಶಿನ ಬೆಳೆ ಬೆಳೆದಿರುವಂತಹ ಪ್ರದೇಶದಲ್ಲಿದ್ದೀವಿ. ಇವತ್ತು ಅರಿಶಿನ ಹಾರ್ವೆಸ್ಟ್ ಮಾಡಿದ್ದೀವಿ. ಇದು ರೈಸೋಮ್ಸ್ ಅಂತ ಹೇಳ್ತಾರೆ. ಇದನ್ನು ಯೂಸ್ ಮಾಡಿ ನಿಮಗೆ ಏರು ಮಾಡಿ ನಾಟಿ ಮಾಡಿ ಬಂದಂತಹ 6 ರಿಂದ 9 ತಿಂಗಳ ಆದಮೇಲೆ ಬರುವಂತಹ ಔಟ್ಪುಟ್ ಇದು. ಅರಿಶಿನ ತುಂಬ ಸುಲಭದ ಬೆಳೆ ಅಂತಲೂ ಹೇಳ್ಬೋದು, ಯಾಕೆಂದರೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದು ಹಂಗಿಲ್ಲ. ಇದು ನನ್ನ ಎಕ್ಸ್ಪೀರಿಯೆನ್ಸು, ಬೇರೆಯವ್ರಿಗೆ ಗೊತ್ತಿಲ್ಲ. ಬಟ್ ಇದರಲ್ಲಿ ಮೇಯ್ನು ಲೇಬರ್ ಓರಿಯೆಂಟೆಡ್ ಕ್ರಾಪ್ ಇದು. ಯಾಕೆಂತಂದರೆ ಇದರಲ್ಲಿ ಒಂದು ಸಾರಿ ನಾಟಿ ಮಾಡಿದ್ಮೇಲೆ 6 ರಿಂದ 7 ಬಾರಿ ಕಳೆ ಕೀಳಿಸ್ಕೊಳ್ಳುತ್ತೆ. ಇದು ಸಾಂಪ್ರದಾಯಿಕವಾಗಿ ಬೆಳೆದಾಗ. ನಾವು ನ್ಯಾಚುರಲ್ ಫಾರ್ಮಿಂಗಲ್ಲಿ ಮಲ್ಚಿಂಗ್ ಮಾಡಿಕೊಂಡ್ರೆ ಅಷ್ಟೊಂದು ಡಿವೀಡಿಂಗ್ ಬೇಕಾಗಲ್ಲ. ಇದನ್ನು ನಾಟಿ ಮಾಡೋ ಪದ್ಧತಿ ಏನಪ್ಪ ಅಂದರೆ ಬಿತ್ತನೆ ಅರಿಶಿನ ಅಂತ ಕರಿತೀವಿ. ಇದನ್ನು ರೈಸೋಮ್ಸ್. ನಮಗೆ ಅರಿಶಿನದಲ್ಲಿ 2-3 ಥರ ಬರುತ್ತೆ. ಸೊ ಒಂದು, ಇದು ಗೆಡ್ಡೆ, ಬಲ್ಬ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ಫಿಂಗರ್ ಅಂತ ಕರೀತಾರೆ. ಸೊ ಎರಡನ್ನೂ ನಾಟಿಗೆ ಬಳಸಬಹುದು, ತೊಂದರೆ ಇಲ್ಲ. ಎಲ್ಲಿ ಜಾಸ್ತಿ ಇದೆ, ಎಷ್ಟು ನೋಟ್ಸ್ ಜಾಸ್ತಿ ಇದೆ ಅಷ್ಟು ಒಳ್ಳೆಯದು ಅಂಥ ಬಿತ್ತನೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಫಸ್ಟ್ ಸ್ಟೆಪ್ಪು. ಯಾವಾಗ್ಲೂ ಒಳ್ಳೆ ಕಡೆಯಿಂದ ಬಿತ್ತನೆಗೆ ಅರಿಶಿನ ತೊಗೊಂಬನ್ನಿ. ಅದಾದಮೇಲೆ ಸೆಕೆಂಡ್ ಸ್ಟೆಪ್ ಬಂದು ಸೀಡ್ ಟ್ರೀಟ್ಮೆಂಟು. ಇದನ್ನು ಕೂಡ ನಾವು ಪ್ರತಿಯೊಂದು ಯಾವುದೇ ಬೆಳೆಗಳಾದ್ರೂ ಸೀಡ್ ಟ್ರೀಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಸೀಡ್ ಟ್ರೀಟ್ಮೆಂಟ್ ಮಾಡಿದಾಗ ಅಜಿಟೋಬ್ಯಾಕ್ಟರು ಆ ಥರ ಎಲ್ಲ ರೂಟ್ ಹಾರ್ಮೋನ್ಸ್ಗಳಿಂದ ವೈಟ್ ರೂಟ್ಸ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ವೈಟ್ ರೂಟ್ಸ್ ಯಾವಾಗ ಜಾಸ್ತಿ ಆಗುತ್ತೆ ನಿಮ್ಮ ಬೆಳೆಗಳು ಅಷ್ಟು ಆರೋಗ್ಯಕರವಾಗಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಜೊತೆಗೆ ಅದು ಡಿಸೀಸ್ ರೆಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟು ನಾಟಿ ಮಾಡಬೇಕು. ನಾಟಿ ಮಾಡೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ ಅಂತ ಇರುತ್ತೆ, ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಇರುತ್ತೆ. ಸಾಂಪ್ರದಾಯಿಕವಾಗಿ ಅರಿಶಿನ ಬೆಳಿಬೇಕು ಅಂದಾಗ ಅವ್ರೇನು ಮಾಡ್ತಾರೆ, 1-2 ರಿಂದ 3 ತಿಂಗಳಿಗಿಂತ ಮುಂಚೆನೇ ಶುರು ಮಾಡ್ಕೋತಾರೆ ಪ್ರಿಪ್ರೇಷನ್ನ, ಬೆಡ್ ಪ್ರಿಪ್ರೇಷನ್, ಲ್ಯಾಂಡ್ ಪ್ರಿಪ್ರೇಷನ್ನ. ಒಂದು ಸಾಂಪ್ರದಾಯಿಕ ಮಾಡ್ಬೇಕಾದ್ರೆ 5 ನೇಗಿಲು ಹಾಳುವಾದ ಉಳುಮೆ ಮಾಡ್ತಾರೆ. ಅದಾದಮೇಲೆ ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ಗಳೆಲ್ಲ ಬೆಳೀತಾರೆ. ಅದನ್ನು ರೋಟೋವೇಟ್ರ್ ಮಾಡಿ ಮತ್ತೆ ಮಲ್ಚ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಬೆಡ್ ಮಾಡ್ಕೋತಾರೆ. ಸೊ ಅಂದರೆ 3 ಅಡಿಗೊಂದು ಟ್ರ್ಯಾಕ್ಟ್ರಲ್ಲಿ ಬೆಡ್ ಮಾಡಿಸ್ಕೋತಾರೆ. ಸೊ ದೆರ್ ಆರ್ ಡಿಫ್ರೆಂಟ್ ವೇಸ್, ಬೇರೆ ಬೇರೆ ಮೆಥಡ್ಗಳಿದೆ. ನಿಮಗೆ ಯಾವ್ದು ಅನುಕೂಲ ಅದನ್ನು ಮಾಡ್ಕೋಬೋದು. ನಾವೇನು ಮಾಡಿದ್ದೀವಿ, ನಾವು ನೈಸರ್ಗಿಕವಾಗಿ ಕೃಷಿ ಮಾಡೋದ್ರಿಂದ ನಾವು ಜಾಸ್ತಿ ಉಳುಮೆ ಮಾಡಿಲ್ಲ. ಅನ್ಫಾರ್ಚುನೇಟ್ಲಿ ಇದು ಭೂಮಿ ಒಳಗಡೆ ಬರೋದ್ರಿಂದ ಉಳುಮೆ ಮಾಡಿನೇ ಇದನ್ನು ಬೆಳಿಬೇಕಾಗತ್ತೆ. 1 ಸಾರಿ ಉಳುಮೆ ಮಾಡಿದ್ವಿ, ಬೇರೆಯವರು 3 ಸಾರಿ ಆಳವಾದ ಉಳುಮೆ ಮಾಡ್ತಾರೆ. ನಾವು 1 ಸಾರಿ ಉಳುಮೆ ಮಾಡಿ ಬೆಡ್ ಕಟ್ಟಿಸಿ, ಅಂದರೆ ಟ್ರ್ಯಾಕ್ಟ್ರಲ್ಲಿ ಬೆಡ್ ಕಟ್ಟಿಸಿ ವರ್ಷದ ಮೊದಲನೇ ಮಳೆ ಆದಮೇಲೆ
ಸಾಮಾನ್ಯವಾಗಿ ಇದನ್ನ ನಾಟಿ ಮಾಡೋ ಸಮಯ ಬಂದು ಏಪ್ರಿಲ್ ಇಂದ ಜೂನ್ ಎಂಡ್ ತನಕನೂ ಸೂಕ್ತವಾದ ಕಾಲ. ಬೆಡ್ ಮಾಡಿಕೊಂಡು ಸೊ ಒಂದು ಅರ್ಧ ಅಡಿಗೆ ಒಂದೊಂದು ಹಾಕ್ಕೊಂಡು ಹೋಗ್ಬೋದು. ಜಾಸ್ತಿ ಸ್ಪೇಸಿಂಗ್ ಕೊಟ್ಟು ಮಾಡ್ಬೋದು. ಇದನ್ನು ಏಕ ಬೆಳೆಯಾಗಿ ಮಾಡ್ಬೋದು, ಅಂತರ್ ಬೆಳೆಯಾಗಿ ಮಾಡ್ಬೋದು. ನಾವು ಎಲ್ಲ ರೀತಿಯೂ ಮಾಡಿದ್ವಿ. ಈ ಜಮೀನಲ್ಲಿ ಇವಾಗ ನೋಡ್ತಾ ಇರೋದು ಇದು ಏಕ ಬೆಳೆ ಪದ್ಧತಿ. ಬೇರೆ ಜಮೀನು ಇನ್ನೂ 2 ಕಡೆ ಇದೆ, ಅದರಲ್ಲೆಲ್ಲ ನಾವು ಅಂತರ್ ಬೆಳೆ ಅಂದರೆ 5 ಲೇಯರ್ ಮಾಡಲಲ್ಲಿ ಬೆಳೆದಿದ್ದೀವಿ. ಬರೀ ಬಾಳೆ ಬೆಡ್ಡಲ್ಲಿ ಬೆಳೆದಿದ್ದೀವಿ. ಸೊ ಡ್ರ್ಯಾಗನ್ ಫ್ರೂಟ್ ಮಧ್ಯ ಬೆಳೆದಿದ್ದೀವಿ, ಪಪಾಯ ಮಧ್ಯೆ ಬೆಳೆದಿದ್ದೀವಿ. ನಾನು ಸೀಡ್ ಸೆಲೆಕ್ಷನ್ ಅಂತ ಹೇಳಿದೆ. ಇದರಲ್ಲಿ ಅನೇಕ ವೆರೈಟಿಗಳಿದೆ. ಸಾಮಾನ್ಯ ಈ ಕಡೆ ನಮ್ಮ ಚಾಮರಾಜನಗರ, ಮೈಸೂರು ಭಾಗದಲ್ಲೆಲ್ಲ ಸೇಲಂ ಅರಿಶಿನ ಅಂತ ತುಂಬ ಪ್ರಚಲಿತ, ತುಂಬ ಕಾಲದಿಂದ ಇದನ್ನೇ ಬೆಳೀತಿದ್ದಾರೆ. ಇತ್ತೀಚೆಗೆ ICAR ಅವರು, KVK ಅವರೆಲ್ಲ ಸೊ ಇಂಪ್ರೂವ್ಡ್ ವೆರೈಟೀಸ್ಗಳನ್ನ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಪ್ರತಿಭಾ ವೆರೈಟಿ ಇರ್ಬೋದು, ಪ್ರಗತಿ ಇರ್ಬೋದು, ಬೇರೆ ಬೇರೆ ವೆರೈಟಿಗಳು. ನಾವು ಇಲ್ಲಿ ನಾಟಿ ಮಾಡಿರುವಂತಹ ತಳಿ ಬಂದು ಸೇಲಂ ಮತ್ತು ಪ್ರತಿಭಾ ಎರಡೂ ಇದೆ ನನ್ನ ಹತ್ರ. ಸೊ ಪ್ರತಿಭಾ ವೆರೈಟಿ ಈಲ್ಡ್ ಜಾಸ್ತಿ ಬರುತ್ತೆ, ರೈಸೋಮ್ಸ್ ನಿಮಗೆ ದಪ್ಪ ಬರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ತುಂಬ ಇದೆ ಎಲ್ಲ ಕಡೆ, ನಿಮಗೆ ಒಳ್ಳೆಯ ಅರಿಶಿನ ಬಂದಿದೆ. ಎಷ್ಟು ನೋಡಿ, ಈ ಥರ ಫಿಂಗರ್ಸ್ ತುಂಬ ಜಾಸ್ತಿ ಬರಬೇಕು, ಆವಾಗ ಇಳುವರಿ ಜಾಸ್ತಿ ಬರುತ್ತೆ. ನಾವು ಜಿಗ್ಜ್ಯಾಗಲ್ಲಿ ಮಾಡಿದ್ವಿ, ಸ್ವಲ್ಪ ಜಾಸ್ತಿನೇ ಸ್ಪೇಸಿಂಗ್ ಕೊಟ್ಟಿದ್ವಿ ನಾವು. ಇದಾದಮೇಲೆ ಒಂದು ಗ್ರೀನ್ ಮಲ್ಚ್ ಮಾಡಿಬಿಟ್ರೆ ಬೆಟ್ರು. ಸ್ಟಾರ್ಟಿಂಗಲ್ಲಿ ಇದು ಸಿಕ್ಕಾಬಟ್ಟೆ ಕಳೆ ಬರುತ್ತೆ, ಅದು ನಿಮಗೆ ಮೊಳಕೆ ಹೊಡೆದು ಬರೋ ತನಕ ನಿಮಗೆ ತುಂಬ ಕಳೆಗಳು ಬಂದುಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಸಾಧ್ಯವಾದರೆ ಬೇರೆ ಬೇರೆ ಮಲ್ಚಿಂಗ್ ಕ್ರಾಪ್ಸ್ಗಳನ್ನ ಹಾಕ್ಕೊಂಡು ಕೊತ್ತಂಬರಿ ಹಾಕ್ಕೋಬೋದು, ಅಥವಾ ಬೇರೆ ಬೇರೆ ಮಲ್ಚಿಂಗ್ ಬೆಳೆಗಳೇ ಇದೆ ಅದನ್ನೆಲ್ಲ ಹಾಕ್ಕೋಬೋದು, ಅಥವಾ ಈರುಳ್ಳಿ ಹಾಕ್ಬೋದು. ಸೊ ವೆಜಿಟೇಬಲ್ಸ್ಗಳನ್ನ ಬೆಳ್ಕೊಬೋದು. ಇದು 1-2 ತಿಂಗಳ ತನಕ ನೀವು ಆಲ್ರೆಡಿ ಬೇರೆ ಕ್ರಾಪ್ ಒಂದು ಈಲ್ಡು ಕೂಡ ತೊಗೋಬೋದು. ಸೊ ನೀವು ಅಷ್ಟು ತೊಗೊಂಡ್ಬಿಟ್ರೆ ನಿಮಗೆ ಅರಿಶಿನ ನಾಟಿ ಮಾಡೋಕ್ಕೆ ಎಷ್ಟು ಖರ್ಚು ಮಾಡಿರ್ತೀರ ಅದೆಲ್ಲ ನಿಮಗೆ 2 ತಿಂಗಳು ಬೆಳೆಯಲ್ಲೇ ಬಂದುಬಿಡುತ್ತೆ, ಕ್ಯಾಶ್ ಕ್ರಾಪ್ ಥರ. ಇನ್ನು ಅದಾದಮೇಲೆ ಅರಿಶಿನದ ಅವಧಿ ಬಂದು 6 to 9 months ಬೆಳೆಗಳ ತಳಿ ಮೇಲೆ ಹೋಗುತ್ತೆ. ಸೊ ನಾವು ಇಲ್ಲಿ ಒಂದು 8 months ಆದಮೇಲೆ ಹಾರ್ವೆಸ್ಟ್ ಮಾಡಿದ್ದೀವಿ. 8 monthsಗಲ್ಲಿ ಒಳ್ಳೆ ಈಲ್ಡ್ ಬಂದಿದೆ. ಇದು ನಮ್ಮದು 3ನೇ ವರ್ಷ ನಾವು ಅರಿಶಿನ ಬೆಳೆದಿರೋದು. ನೈಸರ್ಗಿಕವಾಗಿ ಅರಿಶಿನ ಬೆಳೆದಿರೋದ್ರಿಂದ ನಮ್ಮದೇ ನಮ್ಮದೇ ಬಿತ್ತನೆಗೆ ಮೆಟೀರಿಯಲ್ ಇದ್ರಿಂದ ನಮ್ಮ ಖರ್ಚು ಕಡಿಮೆ ಇತ್ತು. ಜೊತೆಗೆ ಸಾವಯವದಿಂದ 3ನೇ ವರ್ಷ ಈಲ್ಡ್ ಬಂದಿರೋದ್ರಿಂದ ಸೊ ನಮಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ತೊಂದರೆ ಇಲ್ಲ. ಮೊದಲನೇ ವರ್ಷ ಸ್ವಲ್ಪ ಈಲ್ಡ್ ಕಡಿಮೆ ಬರ್ಬೋದು, ಹೋಗ್ತಾ ಹೋಗ್ತಾ ನಿಮ್ಮ ಭೂಮಿಗೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ತಾಯಿ ಅರಿಶಿನ ಅಂತ ಹೇಳ್ತೀವಿ. ನಾನು ಆಗಲೇ ಫಿಂಗರ್ ಹೇಳಿದೆ, ಬಲ್ಬ್ ಹೇಳಿದೆ. ಈ ತಾಯಿ ಅರಿಶಿನ ಅಂದರೆ ನಾವು ಲಾಸ್ಟ್ ಸೀಸನಲ್ಲಿ ನಾಟಿ ಮಾಡಿರುವಂತಹ ಅರಿಶಿನ ಇದು. ನೋಡಿ, ಇದು ತಾಯಿ ಅರಿಶಿನ. ಇದಕ್ಕೆ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಈ ಫಿಂಗರ್ ಮತ್ತು ಬಲ್ಬ್ಗಿಂತ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಸೊ ಇದು ನೀವು ಎಷ್ಟು ನಾಟಿ ಮಾಡಿರ್ತೀರೋ ಅಷ್ಟೇ ಸಿಗುತ್ತೆ, ಅದರದಷ್ಟೇ. ಬಟ್ ಡ್ರೈ ಆಗಿರೋದ್ರಿಂದ ಕ್ವಾಂಟಿಟಿ ಕಡಿಮೆ ಇರುತ್ತೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಆಲ್ರೆಡಿ ಒಳ್ಳೆ ಸ್ಪಾಂಜ್ ಥರ ಆಗಿದೆ. ಈ ಕಲರ್ ನೋಡಿ, ಅರಿಶಿನದ ಕಲರ್ ನೋಡಿ ಎಷ್ಟು ಅದ್ಭುತವಾಗಿದೆ. ಇದರಲ್ಲಿ ಕುರ್ಕುಮಿನ್ ಕಂಟೆಂಟು ತುಂಬ ಇಂಪಾರ್ಟೆಂಟು. ಕುರ್ಕುಮಿನ್ ಕಂಟೆಂಟು ಮೇಲೇ ನಿಮ್ಮದು ಅರಿಶಿನದ ರೇಟು ವೇರಿ ಆಗುತ್ತೆ. ಪ್ರತಿಭಾ ವೆರೈಟಿಯಲ್ಲಿ ಕುರ್ಕುಮಿನ್ ಕಂಟೆಂಟ್ ಬಂದು 4.5 to 5.6 ತನಕ ಇದೆ ಅಂತ ಹೇಳ್ತಾರೆ. ಅದೇ ಸೇಲಂ ಅರಿಶಿನದಲ್ಲಿ ಅರೌಂಡ್ 3 to 4 ಇರುತ್ತೆ. ಆಮೇಲೆ ಇದು ಕುರ್ಕುಮಿನ್ ಕಂಟೆಂಟು ನಿಮಗೆ ನಿಮ್ಮ ಏರಿಯಾ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಾರ್ತಲ್ಲೆಲ್ಲ, ಅಸ್ಸಾಂ ಕಡೆ ಎಲ್ಲ ಹೋದರೆ ಅಲ್ಲಿ ತುಂಬ ಚೆನ್ನಾಗಿ ಕುರ್ಕುಮಿನ್ ಕಂಟೆಂಟ್ ಸಿಗುತ್ತೆ, ನಮ್ಮ ಸೌತಲ್ಲಿ ಅಂತ. ಹಾಗಾಗಿ ಅಲ್ಲಿ ಬೆಳೆದಂತಹ ಅರಿಶಿನಕ್ಕೆ ರೇಟ್ ಜಾಸ್ತಿ ಇರುತ್ತೆ, ಎಕ್ಸ್ಪೋರ್ಟ್ ಅಲ್ಲಿಂದ ತುಂಬ ಆಗುತ್ತೆ. ನಾಟಿ ಮಾಡ್ಬೇಕಾದ್ರೆ ನಾವು ವರ್ಮಿ ಕಾಂಪೋಸ್ಟ್ ಸೇರಿಸ್ತೀವಿ. ಸೊ ವರ್ಮಿ ಕಾಂಪೋಸ್ಟ್ನ 1 ಎಕರೆಗೆ 1 ಟನ್ ಥರ ಕೊಡ್ತೀವಿ. ಸೊ ವರ್ಮಿ ಕಾಂಪೋಸ್ಟು ಮತ್ತು ನಾವಿವಾಗ ಬಯೋಚಾರ್ ಕೂಡ ಸೇರಿಸ್ತಾ ಇದ್ದೀವಿ ಈ ವರ್ಷಕ್ಕೆ. ಹೋದ ವರ್ಷ ಮಾಡಿರಲಿಲ್ಲ. ಈ ವರ್ಷಕ್ಕೆ ವರ್ಮಿ ಕಾಂಪೋಸ್ಟ್ ಮತ್ತು ಬಯೋಚಾರ್ನ ಮಿಕ್ಸ್ ಮಾಡಿ, ಅದನ್ನು ಚಾರ್ಜ್ ಮಾಡಿ, ಬಯೋಚಾರ್ನ ಚಾರ್ಜ್ ಮಾಡಿ 1 ಟನ್ನು ವರ್ಮಿ ಕಾಂಪೋಸ್ಟು 1 ಟನ್ನು ಬಯೋಚಾರ್ನ ಮಿಕ್ಸ್ ಮಾಡಿ ಬೆಡ್ಡಿಂಗ್ ಮಾಡ್ತಿದ್ದೀವಲ್ಲ, ಆ ಬೆಡ್ಡಿಂಗೇ ಹಾಕಿ ನಾವು ನಾಟಿ ಮಾಡ್ತೀವಿ. ನಮಗೆ ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಜಾಸ್ತಿ ಸಿಗುತ್ತೆ, ಅಲ್ಲೇ ನ್ಯೂಟ್ರಿಯೆಂಟ್ ಸಪ್ಲೈ ಜಾಸ್ತಿ ಆಗಿರುತ್ತೆ. ಅದಾದಮೇಲೆ ಪ್ರತಿ 6 weeksಗೆ ಒಂದು ಸಾರಿ ನಾವು ನಮ್ಮ ಜಮೀನಲ್ಲೇ ನಾವೇ ತಯಾರು ಮಾಡ್ಕೊಳ್ಳುವಂತಹ ವರ್ಮಿ ವಾಶ್ ಪಂಚಗವ್ಯನ ಎವ್ರಿ 6 weeks ಕೊಡ್ತೀವಿ.
ಜೊತೆಗೆ ನೈಟ್ರೋಜನ್ ಸಪ್ಲೈ ಮಾಡೋಕ್ಕೆ ನಾವು ಫಿಶ್ ಅಮಿನೋ ಆ್ಯಸಿಡ್ ಕೊಡ್ತೀವಿ. ಸೊ ನಿಮಗೆ ನೈಟ್ರೋಜನ್ ಸಿಕ್ತು, ವರ್ಮಿ ವಾಶ್ ಪಂಚಗವ್ಯದಿಂದ 14+ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಎನ್ಸೈಮ್ಸ್, ಹಾರ್ಮೋನ್ಸ್ ಎಲ್ಲ ಸಿಕ್ಬಿಡ್ತು. ನಿಮಗೆ ನೆಕ್ಸ್ಟು ರೋಗ ಹೆಂಗೆ, ಅಕಸ್ಮಾತ್ ರೋಗ ಬಂದರೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ. ಸಾಮಾನ್ಯವಾಗಿ ಇದರಲ್ಲಿ 2-3 ಥರ ಎಲೆ ಚುಕ್ಕೆ ರೋಗ ಬರುತ್ತೆ. ಜಾಸ್ತಿ ಓವರ್ ವಾಟರ್ ಆದರೆ ಫಂಗಲ್ ಡಿಸೀಸ್ ಬರುತ್ತೆ, ರೂಟ್ ರಾಟ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡಬೇಕು. ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂದರೆ, ನಾವು ವಾಟರ್ ಮ್ಯಾನೇಜ್ಮೆಂಟ್ ಇಸ್ ತುಂಬ ಇಂಪಾರ್ಟೆಂಟು. ಸಾಮಾನ್ಯವಾಗಿ ನೀರಿದೆ ಅಂತ ಹೇಳಿ ಜಾಸ್ತಿ ಕೊಡ್ತಾನೆ ಇರ್ತೀವಿ. ಈ ಕ್ರಾಪಲ್ಲಿ ಹಂಗೆ ಮಾಡಬಾರ್ದು. ನೀರನ್ನು ಒಂದ್ಸರಿ ಕೊಟ್ಟರೆ ಮತ್ತೆ ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ಮತ್ತೆ ಸೆಕೆಂಡ್ ಟೈಮ್ ಕೊಡಬೇಕು. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ನೀವು ಎಲೆಗಳು ನೋಡಿದ್ರೆ ಅದು ಆರೋಗ್ಯವಾಗಿ ಇದ್ದರೆ ತೊಂದರೆ ಇಲ್ಲ, ಸ್ವಲ್ಪ ಮುದುಡ್ಕೊಂಡಿದ್ರೆ ಓಕೆ ನೀರು ಬೇಕು ಅಂತ ಅನ್ಸಿದ್ರೆ ಕೊಡ್ಬೋದು. ಅಥವಾ ನೀವು ಭೂಮಿಯಲ್ಲಿ ಮಾಯ್ಶ್ಚರ್ ಲೆವೆಲ್ ಚೆಕ್ ಮಾಡಿಬಿಟ್ಟು ಕೂಡ ಕೊಡ್ಬೋದು. ನಾವು ಈ ಸರಿ ಇನ್ನೂ ಒಂದು ಏನು ಟ್ರೈ ಮಾಡ್ತಿದ್ದೀವಿ ಅಂದರೆ, ಗುಂಪು ಬಾಳೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅಂದರೆ ಅರಿಶಿನ ಲಾಸ್ಟ್ ಇಯರ್ ಮಾಡಿದ್ದೀವಿ, ಅದು ಪರ್ಮನೆಂಟ್ ಆಗಿ ಮಾಡಿರೋದು. ಈ ಸರಿನೂ ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ನಮಗೆ ಒಂದೇ ಏರಿಯಾದಲ್ಲಿ 5 ಲೇಯರ್ ಮಾಡೆಲ್ ಮಾಡಿದಾಗ ಜಾಸ್ತಿ ಇಳುವರಿ ಬರುತ್ತೆ. ಬಟ್ ಏನಪ್ಪ ಅಂದರೆ, ನೀವು ಬರೀ ಏಕ ಬೆಳೆ ಮಾಡೋದು ಬದಲು 20 ಅಡಿಗೆ ಒಂದು ಬಾಳೆ ಹಾಕ್ಕೊಳ್ಳಿ. ಸೊ ನಾವಿಲ್ಲಿ ಹಾಕಿದ್ದೀವಿ ಈ ರೀತಿ. ಸೊ ಇದು ನಾವು ಲೇಟಾಗಿ ಹಾಕಿದ್ದೀವಿ. ಸೊ ಅಂದರೆ ಇನ್ನೇನು ಅರಿಶಿನ ಹಾರ್ವೆಸ್ಟ್ ಮಾಡೋದು 1 ತಿಂಗಳು ಅಂತ ಹಾಕಿರೋದು ಇದು. ಸೊ ಇಲ್ಲಿ ಹಾಕಿರೋದ್ರಿಂದ ನಮಗೆ ಅರಿಶಿನ ಬಾಳೆ ಕೂಡ ಚೆನ್ನಾಗಿ ಬರುತ್ತೆ. 9 ಮಂತ್ಸಲ್ಲಿ ಅರಿಶಿನ ಬಂತು, ಇನ್ನೂ 4 ಮಂತ್ಸ್ ಬಿಟ್ಟು ನಮಗೆ ಬಾಳೆ ಕೂಡ ಬಂತು. ಬಾಳೆ ಹೆಂಗೆ ಅಂತಂದರೆ, ಗುಂಪು ಬಾಳೆ ಆಗೋದ್ರಿಂದ ಮೊದಲನೇ ಈಲ್ಡು 12 ಮಂತ್ಸಿಗೆ ಬರುತ್ತೆ. ಅದಾದಮೇಲೆ ನಿಮಗೆ ಎವ್ರಿ 2 ಮಂತ್ಸಿಗೆ ಒಂದೊಂದು ಕೊನೆ ಸಿಗ್ತುತ್ತೆ. ಸೊ ಬೆಟರ್ ಯುಟಿಲೈಸೇಷನು ಸ್ಪೇಸ್ ಅಷ್ಟೇ. ಅಕಸ್ಮಾತ್ ಏನಾದರೂ ರೋಗ ಬಂತು ಅಂದರೆ ನಿಮಗೆ ನೀಮಸ್ತ್ರ ಬಳಸ್ಕೋಬೋದು, ಬ್ರಹ್ಮಾಸ್ತ್ರ ಬಳಸ್ಕೋಬೋದು. ಸೊ ವರ್ಮಿ ವಾಶ್ ಪಂಚಗವ್ಯನೇ ಸ್ಪ್ರೇ ಕೂಡ ಮಾಡ್ಬೋದು. ಸ್ಪ್ರೇ ಮಾಡಿದ್ರೆ ಡಿಸೀಸ್ ಕಂಟ್ರೋಲ್ ಆಗುತ್ತೆ. ಇದು ಭೂಮಿಯಲ್ಲಿ ಗೆಡ್ಡೆಗಳು ಬರೋದ್ರಿಂದ ನಾವು ಸಾಧ್ಯವಾದಷ್ಟು ನ್ಯೂಟ್ರಿಯೆಂಟ್ಸ್ನ ಭೂಮಿಗೆ ಕೊಡೋಕ್ಕೆ ಟ್ರೈ ಮಾಡಬೇಕು. ಸೊ ನಾವು ಯಾವುದೇ ಬೆಳೆ ಆಗಲಿ, ನಾವು ಗಿಡಗಳ ಮೇಲೆ ಕಾನ್ಸಂಟ್ರೇಟೆಡ್ ಮಾಡೋದು ಬದಲು ಮಣ್ಣಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ನಮಗೆ ಇಳುವರಿ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸೊ ನಾವು ಬಯೋಚಾರ್ ಹಾಕೋದ್ರಿಂದ ಅದ್ಭುತವಾಗಿ ಆರ್ಗ್ಯಾನಿಕ್ ಕಾರ್ಬನ್ ಚೆನ್ನಾಗಿ ಆಗಿ ನಮಗೆ ಕಾಲಕ್ರಮೇಣ ನಮ್ಮ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ, ಸೊ ನಾವು ಯಾವುದೇ ಬೆಳೆ ಹಾಕಿದ್ರೂ ಕೂಡ ಚೆನ್ನಾಗಿ ಇಳುವರಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಕೊನೆಗೆ ಹಾರ್ವೆಸ್ಟಿಂಗ್ ಹೆಂಗೆ ಮಾಡಬೇಕಪ್ಪ ಅಂದರೆ, ಸಾಮಾನ್ಯವಾಗಿ ಒಂದು 7 ಮಂತ್ಸ್ ಆದಮೇಲೆ ಅರಿಶಿಣದ ಎಲೆಗಳೆಲ್ಲ ಒಣಗುತ್ತಾ ಹೋಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಸೊ ಅದು ಇಂಡಿಕೇಶನ್ ಇನ್ನೇನು ಹಾರ್ವೆಸ್ಟಿಗೆ ರೆಡಿ ಇದೆ ಅಂತ. ಯೂಶಲಿ ಎಲ್ಲ ಕಡೆ ಡಿಸೆಂಬರ್ ಮಿಡ್ಡಿಂದ ಜಾನ್ವರಿ ಮಿಡ್ ತನಕ ಅಥವಾ ಜಾನ್ವರಿ ಎಂಡ್ ತನಕನೂ ಇದನ್ನು ಹಾರ್ವೆಸ್ಟ್ ಅಂದರೆ ಎಲೆಗಳನ್ನ ಕಟ್ ಮಾಡ್ತಾರೆ. ಅದು ಕಟ್ ಮಾಡಿ ಒಂದು 15 ಡೇಸ್ ಬಿಡಬೇಕಾಗತ್ತೆ. ಯಾಕೆ 15 ಡೇಸ್ ಬಿಡಬೇಕಾಗತ್ತೆ ಅಂತಂದರೆ, ಅದರಲ್ಲಿ ಟರ್ಮರಿಕ್, ಫಾರ್ ಎಕ್ಸಾಂಪಲ್ ಒಂದು ಟರ್ಮರಿಕ್ ತೊಗೊಂಡ್ರೆ ಅದರಲ್ಲಿ ಮೇಲ್ಗಡೆ ಒಂದು ಲೇಯರ್ ಬರುತ್ತಂತೆ, ವೈಟ್ ಕಲರ್ ಲೇಯರ್, ಆ ಮೆಚುರಿಟಿ ಸ್ಟೇಜ್ ಅದು. ಸೊ ಆ ಲೇಯರ್ 15 ಡೇಸಲ್ಲಿ ಹೋಗುತ್ತಂತೆ. ಎಲೆಗಳನ್ನ ಕಟ್ ಮಾಡಿ ಆಮೇಲೆ ಹಾರ್ವೆಸ್ಟ್ ಮಾಡೋದು ಸಾಮಾನ್ಯವಾಗಿ ಇರೋ ಪ್ರಾಕ್ಟೀಸು. ನಾನು KVK ವಿಜ್ಞಾನಿಗಳ ಜೊತೆ ಮಾತಾಡಿದಾಗ, ಯಾಕೆ ಹಾರ್ವೆಸ್ಟ್ ಮಾಡಿದ್ರು, ಸೋಗನ್ನ ಕಟ್ ಮಾಡಿಬಿಟ್ಟು ಹಾರ್ವೆಸ್ಟ್ ಮಾಡಬೇಕು, ಹಾಗೆ ಮಾಡಬೇಕಾಗಲ್ವ ಅಂತ ಕೇಳಿದಾಗ ಅವ್ರು ಹೇಳಿದ ಉತ್ತರ, ಮಾಡ್ಬೋದು, ತೊಂದರೆ ಇಲ್ಲ, ಇಳುವರಿಯಲ್ಲಿ ಏನೂ ವ್ಯತ್ಯಾಸ ಆಗಲ್ಲ ಅಂತ ಹೇಳಿದ್ರು. ಸೊ ನಾವು ಸೋಗನ್ನ ಕಟ್ ಮಾಡಿದ್ದೀವಿ, ಕಟ್ ಮಾಡ್ದೇನೂ ಮಾಡಿದ್ದೀವಿ. ಏನು ತೊಂದರೆ ಎರಡರಲ್ಲೂ ಏನಂತ ಡಿಫ್ರೆನ್ಸ್ ಕಂಡಿಲ್ಲ ನನಗೆ. ಇದೊಂದು ಇಂಪಾರ್ಟೆಂಟು. 15 ಡೇಸ್ ಬಿಟ್ಟಾದಮೇಲೆ ಕಟ್ ಮಾಡೋಕ್ಕೆ ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿ ಇರುತ್ತೆ. ಈ 15 ಡೇಸ್ ಟೈಮಲ್ಲಿ ನಿಮಗೆ ವಾಟರ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬೇಕು. 1-2 ಬಾರಿ ನೀರು ಕೊಟ್ಟರೆ ಭೂಮಿ ಮೃದು ಆಗುತ್ತೆ. ಅರಿಶಿನ ಅಗಿಯೋದಕ್ಕೆ, ಗುದ್ಲಿ ಹಾಕಿ ಅಗಿಯೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಹಾರ್ವೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾರ್ವೆಸ್ಟ್ ಮಾಡಾದಮೇಲೆ ಸಾಮಾನ್ಯವಾಗಿ ಇದು ನಿಮ್ಗೆ ಈ ಥರ ಒಂದು ಬಂಚ್ ಬರುತ್ತೆ ಅಂದ್ಕೊಳ್ಳಿ. ಈ ಬಂಚನ್ನ ಏನು ಮಾಡ್ತಾರೆ, ಇವಾಗ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ, ಇದು ಫಿಂಗರ್ಸ್ನ ಸಪ್ರೇಟ್ ಮಾಡ್ತಾರೆ. ಹೀಗೆ ಇದನ್ನು ಸಪ್ರೇಟ್ ಮಾಡ್ಕೋತಾರೆ. ಸೊ ಇದೊಂದು ಫಿಂಗರ್ ಸಪ್ರೇಟ್ ಆಯಿತು. ಇವಾಗ ಬಲ್ಬ್, ಇದು ಗೆಡ್ಡೆ, ಇದು ಸಪ್ರೇಟ್. ಇದಕ್ಕೆ ಬೇರೆ ರೇಟು, ಅದಕ್ಕೆ ಬೇರೆ ರೇಟು. ನಾರ್ಮಲಿ ಎಲ್ಲ ಪ್ರಾಕ್ಟೀಸ್ ಮಾಡುವಂಥದ್ದು ಬೇಯಿಸಿ ಡ್ರೈ ಮಾಡಿ ಕೊಟ್ಟರೆ ಇಷ್ಟು. ಬಟ್ ನಾವು ರೈತರು ಇಷ್ಟೆಲ್ಲ ಕಷ್ಟಪಟ್ಟು 6-9 ತಿಂಗಳು ಕಷ್ಟಪಟ್ಟು ಬೆಳೆದಿರ್ತೀವಿ. ಸೊ ಇದನ್ನು ಯಾಕೆ ವ್ಯಾಲ್ಯೂ ಅಡಿಷನ್ ಮಾಡಬಾರ್ದು? ಸೊ ವ್ಯಾಲ್ಯೂ ಅಡಿಷನ್ನು ಕೂಡ ನಾವು ಮಾಡಬೇಕಾಗತ್ತೆ. ಮತ್ತು ಕೊನೆಗೆ ಮೇಯ್ನ್ ಖರ್ಚು ಬರೋದು ಹಾರ್ವೆಸ್ಟಿಂಗ್ ಟೈಮಲ್ಲಿ. ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ ತುಂಬ ಲೇಬರ್ ಬೇಕಾಗುತ್ತೆ, ಯಾಕಂದರೆ ಮ್ಯಾನ್ಯುವಲ್ ಲೇಬರು.
ಟ್ರ್ಯಾಕ್ಟ್ರಲ್ಲೂ ಮಾಡ್ತಾರೆ, ಬಟ್ ಅದು ಎಲ್ಲ ಕಡೆ ಸಕ್ಸಸ್ ಆಗಿಲ್ಲ. ಯಾಕಂದರೆ ಬೆಡ್ಡಿಂಗ್ ಸರಿಗಿಲ್ಲ ಅಂತಂದರೆ ನಿಮ್ಮದು ಅರಿಶಿನ ಕಟ್ ಆಗಿಬಿಡುತ್ತೆ, ನೀಟಾಗಿ ಬರಲ್ಲ. ಸೊ 1 ಎಕರೆಗೆ ಒಳ್ಳೆ ಒಂದು ಅವರೇಜ್ ಈಲ್ಡ್ ಏನು ಬರುತ್ತಪ್ಪ ಅಂದರೆ, ಬೇಯಿಸಿ ಒಣಗಿಸಿ ಮಾರೋದಾದರೆ ಒಂದು 30 ಟನ್ ಪ್ಲಸ್ ಆರ್ ಮೈನಸ್ ಇದು ಆ್ಯಾವ್ರೇಜ್ ಈಲ್ಡು. ನಾನು ಸಾಮಾನ್ಯವಾಗಿ ಇದನ್ನು ಡೈರೆಕ್ಟಾಗಿ ಮಾರಲ್ಲ, ಬಿತ್ತನೆಗೆ ಮಾರ್ತೀನಿ ಮೇಯ್ನಾಗಿ. ಅದು ಬಿಟ್ಟರೆ ನಾನು ಇದನ್ನು ಪೌಡರ್ ಮಾಡ್ತೀನಿ. ಇದು ರೆಗ್ಯುಲರ್ ಯೆಲ್ಲೋ ಟರ್ಮರಿಕ್ಕು, ಇದು ಬ್ಲ್ಯಾಕ್ ಟರ್ಮರಿಕ್. ನಾನು ಬ್ಲ್ಯಾಕ್ ಟರ್ಮರಿಕ್ ಕೂಡ ಬೆಳೆದಿದ್ದೀನಿ, ಅದ್ಭುತವಾಗಿ ಬಂದಿದೆ. ಇದು ಯೆಲ್ಲೋ ಟರ್ಮರಿಕ್ಕಿಂತ ಸ್ವಲ್ಪ ಜಾಸ್ತಿ ರೇಟ್ ಇದೆ. ಮಾರ್ಕೆಟ್ ತುಂಬ ಕಡಿಮೆ, ಬಟ್ ಹುಡುಕಿದ್ರೆ ಸಿಗುತ್ತೆ. ನಾನು ಎಷ್ಟು ಬೆಳೆದಿದ್ದೀನೋ ಅಷ್ಟು ಮಾರ್ಕೆಟ್ ಮಾಡ್ಕೊಳ್ಳೋದ್ರಲ್ಲಿ ನನಗೆ ತೊಂದರೆ ಇಲ್ಲ. ಸೊ ಬ್ಲ್ಯಾಕ್ ಟರ್ಮರಿಕ್ ನೀಶ್ ಸದ್ಯಕ್ಕೆ ಯಾರೂ ಜಾಸ್ತಿ ಬೆಳೀತಿಲ್ಲ, ಬಟ್ ತುಂಬ ಡಿಮ್ಯಾಂಡ್ ಇದೆ. ಎಕ್ಸಲೆಂಟ್, ಯಾಕಂದರೆ ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇದೆ. ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಹೋಗುತ್ತೆ, ನಿಮಗೆ ಬಾಡಿ ಡಿಟಾಕ್ಸಿಫೈ ಮಾಡ್ಕೋಬೋದು ಇದನ್ನು ಬಳಸಿದ್ರೆ. ಅಷ್ಟೇ ಅಲ್ಲದೆ ಇದರಿಂದ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಡಯಾಬಿಟಿಕ್ ಕಂಟ್ರೋಲ್ ಇದೆ ಅಂತ ತುಂಬ ಹೇಳ್ತಾರೆ. ಸೊ ಬಟ್ ಜಾಸ್ತಿ ಜನ ಬೆಳೀತಾ ಇಲ್ಲ, ಯಾಕಂತಂದರೆ ಮಾರ್ಕೆಟ್ ಇಲ್ಲ ಅಂತ. ಬಟ್ ಕೆಲವೊಬ್ರು ಬೆಳೆದಿರೋರು ಒಳ್ಳೊಳ್ಳೆ ರೇಟಿಗೆ ಮಾರ್ತಾ ಇದ್ದಾರೆ. ಸೊ ಇಷ್ಟು ಅರಿಶಿನ ಬೆಳೆಯೋದಕ್ಕೆ, ಅದು ಅರಿಶಿನ ಬೆಳೆಯಲು ಬೇಕಾಗಿರೋಂಥ ಮಾಹಿತಿ. ವ್ಯಾಲ್ಯೂ ಅಡಿಷನ್ ಮಾಡ್ಕೊಳ್ಳಿ. ನಿಮಗೆ ಇದರಿಂದ ಅರಿಶಿನದ ಎಲೆಗಳಿಂದ ಕಟ್ ಮಾಡ್ತಾರಲ್ಲ, ಅದರಿಂದ ಆಯಿಲ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದನ್ನು ಬಾಯ್ಲ್ ಮಾಡಿಬಿಟ್ಟು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಟರ್ಮರಿಕ್ ಆಯಿಲ್ ಅಂತಲೂ ಕೂಡ ಸೆಲ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಇನ್ನೂ ಒಳ್ಳೆ ರೇಟಿಗೆ ಹೋಗುತ್ತೆ. ಈ ಪೌಡರ್ ತೊಗೊಂಡು ಪೌಡರ್ನ ಒಂದು ಎಸೆನ್ಷಿಯಲ್ ಆಯಿಲ್ ಜೊತೆ ಮಿಕ್ಸ್ ಮಾಡಿ ಇದರಿಂದ ಕೂಡ ಆಯಿಲ್ ತೆಗಿತಾರೆ, ಟರ್ಮರಿಕ್ ಆಯಿಲ್ ಅಂತ ತೆಗಿತಾರೆ. ಸೊ ಅದು ಲೀಟ್ರಿಗೆ 1000 ರುಪೀಸ್ ಮೇಲಿದೆ ಆ ಥರ. ಸೊ ಬೇರೆ ಬೇರೆ ಮೆಥಡ್ಗಳಿರುತ್ತೆ. ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಮಾರ್ಕೆಟ್ ಸ್ಟಡಿ ಮಾಡಬೇಕು, ಮಾರ್ಕೆಟ್ ಅನಲೈಸ್ ಮಾಡಬೇಕು, ಎಲ್ಲಿ ಡಿಮ್ಯಾಂಡ್ ಇದೆ ಅಂತ ನೋಡಿ ಅಂಥ ಕಡೆ ಕಳಿಸಿ ನಾವು ಹೆಚ್ಚಿನ ಲಾಭ ಪಡಿಬೋದು. ಈ ಪೌಡ್ರ್ ಮಾಡಿದ್ರೆ ನಿಮ್ಗೆ ಇನ್ಕಮ್ ಡಬಲ್ ಆಗಿಬಿಡುತ್ತೆ. ಆ್ಯಕ್ಚುಲಿ 600 ರುಪೀಸ್ ಟು 1000 ರುಪೀಸ್ 1 kg ಟರ್ಮರಿಕ್ ಪೌಡ್ರ್ ಇದೆ. ಆರ್ಗ್ಯಾನಿಕಾಗಿ ಬೆಳೆದ್ರೆ ಒಳ್ಳೆ ರೇಟ್ ಸಿಗುತ್ತೆ. ಇನ್ನು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್ ಆಗಿದ್ದರೆ ಇನ್ನೂ ಒಳ್ಳೆ ರೇಟ್ ಸಿಗುತ್ತೆ, ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು. ಬೇರೆ ಯುರೋಪ್ ಮತ್ತು ಅಮೇರಿಕಾ ಕಂಟ್ರಿಲೆಲ್ಲ ತುಂಬ ವ್ಯಾಲ್ಯೂ ಇದೆ ಇದಕ್ಕೆ. ಯಾಕಂದರೆ ಕುರ್ಕುಮಿನ್ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಅವ್ರ ಕಡೆ ಬೆಳೆಯಲ್ಲ, ನಮ್ಮ ಕಡೆಯಿಂದ ಹೋಗುತ್ತೆ. ಸೊ ಹಾಗಾಗಿ ಒಳ್ಳೆ ಲಾಭ ಸಿಗುತ್ತೆ. ನೀವು ಸ್ಪೈಸಸ್, ಸ್ಪೆಷಲಿ ಇಂಡಿಯಾ ಸ್ಪೈಸಸ್ಸು ಎಕ್ಸ್ಪೋರ್ಟ್ ಕ್ವಾಲಿಟಿ ಇದ್ರಂತೂ ತುಂಬ ಒಳ್ಳೆ ಲಾಭ ಮಾಡ್ಬೋದು. ಸೊ ರೈತರು ಬರೀ ಹಳೆ ಮೆಥಡ್ ಬರೀ ಬೆಳೆದು ಕೊಡೋದಕ್ಕಿಂತ ವ್ಯಾಲ್ಯೂ ಅಡಿಷನ್ ಮಾಡಿ ಕೊಟ್ಟರೆ ಹೆಚ್ಚಿನ ಲಾಭ ಪಡ್ಕೋಬೋದು ಅಂತ ನಾನು ಹೇಳ್ತೀನಿ. ಸೊ ಅದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ನಾನು ಮಾಡ್ತಾಯಿದ್ದೀನಿ, ನಾನು ಡೈರೆಕ್ಟಾಗಿ ಕನ್ಸ್ಯೂಮರ್ಗಳಿಗೆ ಪೌಡರ್ ಕೊಡ್ತಾಯಿದ್ದೀನಿ. ಸೊ ಎಕ್ಸ್ಪೋರ್ಟ್ ಮಾಡೋ ಪ್ಲ್ಯಾನಲ್ಲಿ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ದೀವಿ. ಹೀಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ನಮ್ಮ ನಾಲೆಡ್ಜು, ನಮ್ಮ ಎಜುಕೇಷನ್, ನಮ್ಮ ನೆಟ್ವರ್ಕ್ ಎಲ್ಲ ಯೂಸ್ ಮಾಡಿಕೊಂಡು ಸೊ ಜಾಸ್ತಿ ಲಾಭ ಮಾಡ್ಬೋದು ಅಂತ ಹೇಳಿ ಈ ಅರಿಶಿಣದ ಬಗ್ಗೆ ಮಾಹಿತಿ ಕೊಟ್ಟು ನೀವು ಬೆಳ್ಕೊಳ್ಳಿ, ಜಾಸ್ತಿ ಲಾಭ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.